ಈಗ ನಾನು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ತಾತ್ವಿಕ ವಿಭಾಗದಲ್ಲಿ ನಿಮಗೆ ಮಧ್ಯಮ ಮತ್ತು ದೂರದ ಓಟಗಳು ಈ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ ಅಲ್ವಾ. ಓಟಗಳು ಅಂದರೆ ಅದು ಸ್ವಲ್ಪ ಬಗ್ಗೆ ನಿಮಗೆ ಮಾಹಿತಿ ಕೊಡೋಣ ಅಲ್ವಾ. ಈಗ ಆಟಗಳಲ್ಲಿ 2 ವಿಧ ಅಲ್ವಾ. ಆಟಗಳಲ್ಲಿ ಎಷ್ಟು ವಿಧ? 2 ವಿಧ. ಮಧ್ಯಮ ದೂರದ ಓಟ. ಅಧ್ಯಾಯ 6 ತಾತ್ವಿಕ ವಿಭಾಗ. ತಾತ್ವಿಕ ಅಂದ್ರೆ ನೀವು ಸ್ವಲ್ಪ ಪರಿಚಯ ಮಾಡ್ತಾನೆ. ತಾತ್ವಿಕ ಅಂದ್ರೆ ಪ್ರಾಯೋಗಿಕ ಅಂದ್ರೆ ಸ್ವಲ್ಪ ಅರ್ಥ ಮಾಡ್ತಾನೆ ಅಲ್ವಾ. ತಾತ್ವಿಕ ಅಂತಂದ್ರೆ ಒಂದು ತರಗತಿಯಲ್ಲಿ ಪಠ್ಯ ಪುಸ್ತಕದೊಂದಿಗೆ ನೀವು ಆ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯವನ್ನ ಏನ್ ಮಾಡ್ತಾ ಹೋಗ್ತಾ ಹಂಚ್ಕೊಳ್ತೀವಿ. ನಾವು ಪಾಠ ಮಾಡ್ತಾ ಏನ್ ಮಾಡ್ತೀವೋ ಆ ಪ್ರಶ್ನೆಗೆ ಆನ್ಸರ್ ಅನ್ನ ಮಾಡಿದ್ವಿ ಅಲ್ವಾ. ಪ್ರಾಯೋಗಿಕ ಅಂದ್ರೆ ನಾವು ಅಂಕಣಕ್ಕೆ ಕರ್ಕೊಂಡು ಹೋಗಿ ಒಂದು ನೆಟ್ಟನ್ನ ಕಟ್ಟಿ ಅಲ್ಲಿ ಏನ್ ಮಾಡ್ತಾ ಹೋಗ್ತಂದ್ರೆ ಅಂಕಣವನ್ನು ಗುರುತು ಮಾಡಿ ಮಕ್ಕಳನ್ನ ಆಟ ಆಡಿಸ್ತವಲ್ಲ ಅದಕ್ಕೆ ನಾವು ಪ್ರಾಯೋಗಿಕ ಅಂತ ಇದಕ್ಕೆ 2 ಭಾಗಗಳು. ಒಂದು ತಾತ್ವಿಕ, ಎರಡನೇದು ಪ್ರಾಯೋಗಿಕ. ಈಗ ನಾನು ಮಾಡ್ತಾ ಇರ್ತಕ್ಕಂಥ ವಿಷಯ ತಾತ್ವಿಕ ವಿಭಾಗ. ಈಗ ಯಾವ ವಿಷಯ ಮಾಡ್ತಂತ ತಾತ್ವಿಕ ವಿಭಾಗ. ಮಧ್ಯಮ ಮತ್ತು ದೂರದ ಓಟಗಳು. ಅದರ ಪೂರ್ವದಲ್ಲಿ ಈ ಓಟಗಳಲ್ಲಿ 2 ವಿಧ ಬರ್ತವೆ. ಆಟಗಳು ಮತ್ತು ಮೇಲಾಟ. ಒಂದೇದು ಆಟಗಳು, ಎರಡನೇದು ಮೇಲಾಟ. ಆಟಗಳು ಯಾವ್ಯಾವು ಎಲ್ಲ ಸ್ಟಡಿ ಮಾಡ್ಬೇಕು ಈಗ ಅಲ್ವಾ. ಆಟಗಳು ನಿಮ್ಗೆ ಗೊತ್ತೈತೆ, ಎಲ್ಲ ವಿಷಯ ಗೊತ್ತೈತಿ. ಆಟಗಳು ಒಬ್ಬೊಬ್ಬರು ಒಂದೊಂದು ಅವಕಾಶಗಳನ್ನ ಆಟಗಳಲ್ಲಿ ಆಟಗಳು ಮತ್ತು ಮೇಲಾಟಗಳು 2 ವಿಧ. ಮೇಲಾಟಗಳು ಅಲ್ವಾ. ಈಗ ನಾವು ಮಾಡ್ತಕ್ಕಂಥ ಪಾಠ ಮೇಲಾಟಗಳಲ್ಲಿ ಬರ್ತದೆ. ಮೇಲಾಟಗಳಲ್ಲಿ ಬರ್ತದೆ ಗೊತ್ತಾಯ್ತಾ. ಈಗ ಆಟಗಳು ಪಟ್ಟಿ ಮಾಡೋಣ. ಆಟಗಳು ಇಲ್ಲಿ ಡಿಫ್ರೆಂಟ್ ಮಟ್ಟಿಗೆ ಯಾವ್ಯಾವಕ್ಕೆ ನಾವು ಆಟಗಳಂತ ಕರೀತೀವಿ. ಒಬ್ಬರಿಗೆ ನಯಕ್ಕೆ ಒಂದು ಅವಕಾಶ ಕೊಡೋಣ. ನಯನ ಒಂದು ಹೇಳ್ತಾ ಬಂದೆ. ವೆರಿ ಗುಡ್. ಎರಡನೇ ಚಾನ್ಸ್ ಹೇಳಮ್ಮ. ನೆಕ್ಸ್ಟ್ ವಾಲಿಬಾಲ್. ವೆರಿ ಗುಡ್. ಥ್ರೋಬಾಲ್. ನೆಕ್ಸ್ಟ್ ಬ್ಯಾಡ್ಮಿಂಟನ್. ಅದು ಮೇಲಾಟ. ಆ ರ್ಯಾಂಕ್ ಅದಕ್ಕೆ ನಾನು ನಿಮಗೆ ಪರಿಚಯ ಮಾಡಿಸ್ತಾರದು ಅಲ್ವಾ. ಮಕ್ಕಳಿಗೆ ತಿಳುವಳಿಕೆ ಕೊಟ್ಟು ಆಟಗಳಂದ್ರೆ ಯಾವುವು, ಮೇಲಾಟಗಳಲ್ಲಿ ಯಾವ ಅಂತ ನಾನು ಬಳಸ್ತಾ ಇರೋದು ಗೊತ್ತಾಯ್ತಾ. ನಾನೀಗ ಇದ್ರ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾರೆ ಆಟ ಗೇಮ್ಸ್ ಅಂತ ಕರಿತೀವಿ ನೋಡು. ಇಂಗ್ಲಿಷ್ನಲ್ಲಿ ಗೇಮ್ಸ್. ಮೇಲಾಟಗಳಿಗೆ ಇಂಗ್ಲಿಷ್ ಏನಂತಾರೆ? ಅಥ್ಲೆಟಿಕ್ಸ್. ಅಥ್ಲೆಟಿಕ್ಸ್ ಅಂತ ಕರೀತಾರೆ. ಅಥ್ಲೆಟಿಕ್ಸ್ ಎಂತ ಕರೀತೀವಿ? ಅಥ್ಲೆಟಿಕ್ಸ್ ಅಂತ ಕರೀತೀವಿ. ಈಗ ಅಥ್ಲೆಟಿಕ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಆಯ್ತಾ. ಅದು ಕ್ಲಿಯರ್. ಈಗ ಆಟಗಳಲ್ಲಿ ನೋಡೋಣ. ಒಂದೆರಡು ಖೋ ಖೋ ಆಯ್ತು, ಕಬಡ್ಡಿ ಆಯ್ತು, ವಾಲಿಬಾಲ್ ಆಯ್ತು, ಥ್ರೋಬಾಲ್ ಆಯ್ತು, ಮತ್ತೆ ಎರಡು ಹೇಳಮ್ಮ. ಫುಟ್ಬಾಲ್. ವೆರಿ ಗುಡ್. ಫುಟ್ಬಾಲ್. ನೆಕ್ಸ್ಟ್ ಅದು ಬರಲ್ಲ ಅಲ್ಲ ಅಮ್ಮ. ಮತ್ತೆ ಮಾತಾಡೋಣ. ಹೈ ಜಂಪ್ ಸರ್. ಅದು ಮೇಲಾಟಗಳಮ್ಮ. ಮೇಲಾಟ ಅದ್ರ ಬಗ್ಗೆ ಕೇಳ್ತೀನಿ, ಪಾಠ ಮಾಡ್ತೀನಿ ಬಗ್ಗೆ. ಅಮ್ಮ ಬಾಸ್ಕೆಟ್ಬಾಲ್. ಬಾಸ್ಕೆಟ್ಬಾಲ್. ಗುಂಡು ಅದು ಮೇಲಾಟಗಳಮ್ಮ. ನಿಮಗೆ ಇದ್ರ ಬಗ್ಗೆ ತಿಳ್ಕೋಬೇಕು ವಿಷಯಗಳು. ಯಾವ ಆಟಗಳು ಇಲ್ಲಿ ಬರ್ತಾವ ಅನ್ನೋದು ಮಾಹಿತಿ ತಿಳ್ಕೋಬೇಕಲ್ವಾ. ಬಾಸ್ಕೆಟ್ಬಾಲ್, ಹ್ಯಾಂಡ್ಬಾಲ್,
ಕ್ರಿಕೆಟ್ ಸ್ಯಾಂಡ್ ಬಾಲ್. ಕ್ರಿಕೆಟ್ ವೆರಿ ಗುಡ್. ಸ್ಯಾಂಡ್ ಬಾಲ್. ಕ್ರಿಕೆಟ್ ಕ್ರಿಕೆಟ್ ಕ್ರಿಕೆಟ್. ಹಾಕಿ ಸರ್ ಹಾಕಿ. ಹಾಕಿ. ಆಟಗಳು ಗೊತ್ತಾ? ಪರಿಚಯ ಆಯ್ತಾ? ಆಟಗಳ ಪರಿಚಯ ಆಯ್ತು. ಆಟಗಳಲ್ಲಿ ಖೋಖೋ ಬರುತ್ತೆ, ಕಬಡ್ಡಿ ಬರುತ್ತೆ, ವಾಲಿಬಾಲ್ ಬರುತ್ತೆ, ಥ್ರೋಬಾಲ್ ಬರುತ್ತೆ, ಬಾಲ್ ಬ್ಯಾಡ್ಮಿಂಟನ್, ಶಟಲ್ ಬ್ಯಾಡ್ಮಿಂಟನ್, ಟೆನ್ನಿಸ್, ಫುಟ್ಬಾಲ್, ಬಾಸ್ಕೆಟ್ಬಾಲ್, ಹ್ಯಾಂಡ್ಬಾಲ್, ಕ್ರಿಕೆಟ್, ಹಾಕಿ. ಇವಕ್ಕೆಲ್ಲ ನಾವು ಗೇಮ್ಸ್ ಅಂತ ಕರಿತೀವಿ. ಇಂಗ್ಲಿಷ್ ಪದ ಬಳಸ್ತೀವಿ. ಏನಂತ ಬಳಸ್ತೀವಿ? ಗೇಮ್ಸ್. ಗೇಮ್ಸ್ ಅಂದ್ರೆ ಏನು ಕನ್ನಡದಲ್ಲಿ? ಆಟಗಳು. ಕ್ಲಿಯರ್ ಕ್ಲಿಯರ್. ಆಟಗಳು ಗೊತ್ತಾಯ್ತಾ? ಈಗ ಎಲ್ಲಿ ಹೋಗೋಣ ನಾವು? ಮೇಲ್ ಆಟಗಳು. ಈಗ ಎಲ್ಲಿ ಹೋಗೋಣ? ಮೇಲ್ ಆಟಗಳು. ಗುಂಡು ಚಕ್ರ ಎಸೆತ ಹಂಗೆ ಹೇಳಿಲ್ಲ. ಹೇಳು. ಶಾಟ್ ಪುಟ್ ಗುಂಡು ಎಸೆತ ಸುತ್ತ. ಈಗ ಪದ ಬಳಸ್ತಾರೆ. ಓಟಗಳು ಅಂತ ಬಳಸ್ತಾರೆ. ಓಟಗಳು. ಇದೆಲ್ಲ ಒಂದು ಓಟಗಳಿಗೆಲ್ಲ ಒಂದು ಓಟಗಳಲ್ಲಿ ಏನೇನು ಬರ್ತಾವಪ್ಪ? ಹೌದು. ಅದಕ್ಕೆ ಎಷ್ಟು ಓಟ ಅಂತ ಅದನ್ನೆಲ್ಲ ಹೇಳ್ಬೇಕು. ವೆರಿ ಗುಡ್. 100 ಮೀಟರ್ ಓಟ. ವೆರಿ ಗುಡ್. 400 ಮೀಟರ್ ಈಗ 100 ಮೀಟರ್ ಓಟಕ್ಕೆ ಒಂದು ಪದ ಬಳಸ್ತಾರೆ. ಯಾರಿಗೆ ಗೊತ್ತು? 100 ಮೀಟರ್ ಓಟಕ್ಕೆ ಒಂದು ಪದ ಬಳಸ್ತಾರೆ. ಯಾರಿಗೆ ಗೊತ್ತಾ? ಗೊತ್ತಾ? ಯಾರಿಗಾರು ಗೊತ್ತಾ? ಯಾರಿಗೆ ಗೊತ್ತಿಲ್ಲ ಅಲ್ವಾ? ಸ್ಪ್ರಿಂಟ್ ಓಟ. ಅಂದ್ರೆ ವೇಗವಾಗಿ ಏನಾಗಿರುತ್ತೆ? 3 ಮೀಟರ್ ಮತ್ತು 200 ಮೀಟರ್ ಏನಾದ್ರೆ ವೇಗವಾಗಿರುತ್ತವೆ ಅಲ್ವಾ? ಇದಕ್ಕೆ ಇನ್ನೊಂದರ್ಥ ಸ್ಪ್ರಿಂಟ್ ಓಟ ಸಹ ಅಂತ ಕರಿತೀವಿ. 100 ಮೀಟರ್ ಓಟ ಆಯ್ತು, 200 ಮೀಟರ್ ಓಟ ಆಯ್ತು, 400 ಮೀಟರ್ ಓಟ ಆಯ್ತು, ನಂತರ 800 ಮೀಟರ್ ಓಟ. 800 ಮೀಟರ್. ಮತ್ತೆ 1,500 1,500 ಮೀಟರ್. 600 ಮೀಟರ್ ಆಮೇಲೆ 3,000, ಆಮೇಲೆ 5,000, ಆಮೇಲೆ 10,000, ಆಮೇಲೆ ಇದಲ್ಲದೆ ಇದು ಬರೀ ನಾವು ಹೇಳ್ತಾರೆ ನೆನ್ಪಿಟ್ಕೊಂಡ್ರೆ ನಾವು ಓಟಗಳು ಅಷ್ಟೇ ಹೇಳ್ತಾರೆ. ಅದು ನೆನ್ಪಿಟ್ಕೋಬೇಕಾಯ್ತಾ? ಓಟಗಳು. ಮುಂದೆ ಯಾರು ಹೇಳಿದ್ರಿ? ಎಷ್ಟು ಮೀಟ್ರು? 400 ಮೀಟರ್ 800 ಮೀಟರ್ 1000 ಮೀಟರ್ 10,000 ಮತ್ತೆ ಇನ್ನೋದ ಇನ್ನು ಯಾವುದು? ಅರ್ಧ ಮ್ಯಾರಥಾನ್. ನೆನ್ಪಿಟ್ಕೊಳ್ಳಿ. ಅರ್ಧ ಮ್ಯಾರಥಾನ್. ಅರ್ಧ ಮ್ಯಾರಥಾನ್. ಆಮೇಲೆ ಪೂರ್ಣ ಮ್ಯಾರಥಾನ್. ಆಮೇಲೆ ಗುಡ್ಡಗಾಡು ಓಟ. ಗುಡ್ಡಗಾಡು ಓಟ. ಇವೆಲ್ಲ ಓಟಗಳು ಅಲ್ವಾ? ಓಟಗಳು. 100 ಮೀಟರ್ ಆಗಿರ್ಬೋದು, ನಂತರ 200, 400, 800, 1,000, 3,000, 5,000, 10,000, ಆಮೇಲೆ ಅರ್ಧ ಮ್ಯಾರಥಾನ್, ಪೂರ್ಣ ಮ್ಯಾರಥಾನ್, ಗುಡ್ಡಗಾಡು ಓಟಗಳು ಅಲ್ವಾ? ಈಗ ಅರ್ಧ ಮ್ಯಾರಥಾನ್ ಎಷ್ಟಿರುತ್ತಪ್ಪ ಅಂದ್ರೆ 21.098. 21.098 ಕಿಲೋಮೀಟರ್. ನೆನ್ಪಿಟ್ಕೊಳ್ಳಿ, ಕಿಲೋಮೀಟರ್ ಇರುತ್ತೆ. ಅರ್ಥ ಆಯ್ತಾ? ಮತ್ತೆ 10 ಕಿಲೋಮೀಟರ್ ಐತೆ, 10 ಕಿಲೋಮೀಟರ್ ಮತ್ತೆ 20 ಕಿಲೋಮೀಟರ್ ಅಂತ ನೀವು ಮಾತಾಡ್ತೀರಲ್ಲ, ಕಿಲೋಮೀಟರ್. ಅರ್ಥ ಆಯ್ತಾ? ಮೀಟರ್ ಅಲ್ಲ, ಕಿಲೋಮೀಟರ್.
ಇಷ್ಟು ಅರ್ಧ ಮ್ಯಾರಥಾನ್ ಎಷ್ಟು ಕಿಲೋಮೀಟರ್ ಓಡಬೇಕು ಅಂತ ಅವರು 21 ಕಿಲೋಮೀಟರ್ ಓಡಬೇಕು. ಎಷ್ಟು 21 ಕಿಲೋಮೀಟರ್ ಆ ವ್ಯಕ್ತಿ ಓಡಬೇಕು. ಅದಕ್ಕೆ ನಾವು ಅರ್ಧ ಮ್ಯಾರಥಾನ್ ಅಂತ ಕರೀತೀವಿ, ಅರ್ಧ ಮ್ಯಾರಥಾನ್. ಹಾಗಾದ್ರೆ ಪೂರ್ಣ ಮ್ಯಾರಥಾನ್ ಎಷ್ಟಿರುತ್ತೆ? 42.195 42.195 ಕಿಲೋಮೀಟರ್. ನೆನ್ಪಿಟ್ಕೊಳ್ಳಿ, ಕಿಲೋಮೀಟರ್ ಅಲ್ವಾ? ಆ ವ್ಯಕ್ತಿ ಪೂರ್ಣ ಮ್ಯಾರಥಾನ್ ಓಡಬೇಕಪ್ಪ ಅಂದ್ರೆ ಎಷ್ಟು ಕಿಲೋಮೀಟರ್? 43 ಕಿಲೋಮೀಟರ್ ಓಡಬೇಕು. ನೀವು ಕಾಡಲ್ಲಿ ಇಲ್ಲಿ ಬರ್ತೀರಿ, ಎಷ್ಟು ಕಿಲೋಮೀಟರ್ ಐತಿ ಅಲ್ಲಿಂದ ಆಮೇಲೆ 3 ಕಿಲೋಮೀಟರ್. 8.5 ನೋಡೋಣ. ಅಲ್ಲಿ ಎಷ್ಟಾಗ್ಬೇಕಪ್ಪ ಅಂದ್ರೆ 845 ಪಟ್ಟು ಅಷ್ಟು ಮೀಟರ್ ಓಡ್ತಾರೆ. ಬಸ್ ಓಡ್ತಕ್ಕಂಥದ್ದು ಓಡ್ತಿರ್ಬೇಕಷ್ಟೇ ಅಂತ ಬಿಟ್ಟು ಅದರಾಗೆ ಸಾಧನೆ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಯಾರು ಓಡಿದಾರಪ್ಪ ಅಂತ ನೀವು ಕೇಳಿದ್ರೆ, ಅಮ್ಮ ಇಥಿಯೋಪಿಯಾ ಅಂತ ಒಂದು ದೇಶ, ಇಥಿಯೋಪಿಯಾ ಅಂತ ದೇಶ ಅಲ್ವಾ? ಆ ಇಥಿಯೋಪಿಯಾ ದೇಶದ ಜನರು ಓಡ್ತಾರೆ. ಅವ್ರು ಹೆಂಗಿರ್ತಾರಪ್ಪ ಅಂದ್ರೆ 40 ಎಕರೆಗಳಾಗಿರ್ತಾರೆ. ಅವರಿಗೆ ಪವರ್ ಜಾಸ್ತಿ. ಆಗ ವ್ಯಕ್ತಿಗಳು ಆಯ್ಕೆ ಮಾಡ್ತಕ್ಕಂಥದ್ದು ಅರ್ಧ ಮ್ಯಾರಥಾನ್ ಮತ್ತೆ ಪೂರ್ಣ ಮ್ಯಾರಥಾನ್ ಕ್ರೀಡಾಪಟುಗಳನ್ನ ಏನು ಮಾಡ್ತಾರೆ? ಆಯ್ಕೆ ಮಾಡ್ತಾರೆ ಪ್ರಾಕ್ಟೀಸ್ ಮಾಡ್ತಾರೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಅಲ್ವಾ? ಪ್ರಾಕ್ಟೀಸ್ ಮಾಡೋದು ಸಫಲತೆಯನ್ನು ಪಡೀತಾರೆ. ಆಮೇಲೆ ಇಷ್ಟು ವಿಷಯ ಗೊತ್ತಾಗ್ತದೆ. ಇವೆಲ್ಲ ನಾನು ಇದುವರೆಗೆ ಹೇಳಿದ್ದೆ ಯಾವ ವಿಷಯ ಅಲ್ವಾ? ಈಗ ಓಟಗಳಾದ್ಮೇಲೆ ಇನ್ನೊಂದು ಪಾಯಿಂಟ್ ಬರ್ತದೆ, ಜಿಗಿತಗಳು ಅಲ್ವಾ? ನೋಡಿ ಹೇಗೆ ಬರೋದು ಅಲ್ವಾ? ಇಷ್ಟೆಲ್ಲ ಓಟಗಳು. ಆ ಜಿಗಿತಗಳು ಯಾವ್ಯಾವು? ಒಂದೇನು ಎತ್ತರ ಜಿಗಿತ, ಆಯ್ತಾ? ಉದ್ದ ಜಿಗಿತ, ಆಯ್ತಾ? ಆಮೇಲೆ ತ್ರಿವಿಧ ಜಿಗಿತ, 3 ಸ್ಟೆಪ್ಗಳನ್ನಿಟ್ಟು ಹಾಫ್ ಸ್ಟೆಪ್ ಜಂಪ್ ಅಂತ ಕರೀತೀವಿ. ಎಂತ ಕರೀತೀವಿ? ಹಾಫ್ ಸ್ಟೆಪ್ ಜಂಪ್ ಅಂತ ಕರೀತೀವಿ. ಉದ್ದ ಜಿಗಿತ, ತ್ರಿವಿಧ ಜಿಗಿತ, ತ್ರಿವಿಧ ಜಿಗಿತ. ನೆಕ್ಸ್ಟ್ ಸೋಲೋವಾರ್ಡ್. ಇವೆಲ್ಲ ಜಿಗಿತಗಳಾಯಿತು, ಓಟಗಳು ಆಯಿತು, ಜಿಗಿತಗಳು ಆಯಿತು. ಈಗ ಎಸೆತಗಳು ಅಲ್ವಾ? ಕೇಳ್ತಾನೆ ಅರ್ಧ ಮ್ಯಾರಥಾನ್ ಎಷ್ಟಿರುತ್ತೆ, ಪೂರ್ಣ ಮ್ಯಾರಥಾನ್ ಎಷ್ಟಿರುತ್ತೆ ಎಲ್ಲ ಬರೀಬೇಕು ನೀವು ಕ್ವಶನ್ ಕೊಟ್ಟಾಗ ಅಲ್ವಾ? ಈಗ ಓಟಗಳು ಗೊತ್ತಾಯ್ತು, ಜಿಗಿತಗಳು ಗೊತ್ತಾಯ್ತು. ಈಗ ಎಸೆತಗಳು. ಒಂದಿದೆ ಏನಪ್ಪ? ವೆರಿ ಗುಡ್. ಅದಕ್ಕೆ ಇಂಗ್ಲಿಷ್ ಒಂದು ಪದ ಮಾಡ್ತಾರೆ, ಚಕ್ರ ಎಸೆತ. ಚಕ್ರ ಎಸೆತಕ್ಕೆ ಇಂಗ್ಲಿಷ್ ಒಂದು ಪದ ಬಳಸ್ತಾರೆ. ಯಾರು ಇಂಗ್ಲಿಷ್? ಡಿಸ್ಕಸ್ ಥ್ರೋ. ಏನಂತ ಬಳಸ್ತವೆ? ಏನಪ್ಪ? ಕ್ಲಿಯರ್. ಚಕ್ರ ಎಸೆತ ಆಯ್ತು. ಆಮೇಲೆ ಹೇಳೋಣ ಅದಕ್ಕೆ ಹ್ಯಾಮರ್ ಎಸೆತ. ಹ್ಯಾಮರ್ ಅಂತಂದ್ರೆ ಈ ಕೈಗೆ ಹಿಡಿಕೆ ಇರುತ್ತೆ, ಅದು ಚೈನ್ ಇರುತ್ತೆ, ಚೈನ್ ಕೆಳಗೆ ಗುಂಡಿರುತ್ತೆ. ಅದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ರೊಟೇಷನ್ ಮಾಡ್ತಾರೆ. ರೊಟೇಷನ್ ಮಾಡಿ 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 ತನ್ನ ಬಲ ಅಂತಕ್ಕಂಥ ಯಾವಾಗ ಜಾಸ್ತಿ ಆಗುತ್ತಾ ಅವಾಗ ಏನ್ ಮಾಡ್ತಾನೆ ವ್ಯಕ್ತಿ? ಆ
ಇವೆಲ್ಲ ಇದ್ರ ಬಗ್ಗೆ ನಿಮಗೆಲ್ಲ ಅರ್ಥ ಆಯ್ತಾ? ಈಗ ನಿಮ್ಮ ಪಾಠ ಉತ್ತರ ಇದೆಲ್ಲ ಪೀಠಿಗೆ ವಿವಿಧ ವಿಷಯಗಳೆಲ್ಲ ಬಂತು ಅಲ್ವಾ? ಈಗ ಏನಪ್ಪ ಮಧ್ಯಮ ದೂರದ ಓಟಗಳಂತ ಬಂದ್ವಿ ಕ್ವಶನ್ ಪಾಠದಲ್ಲಿ ಬಂತು. ಏನಂತಂದ್ರೆ ಮಧ್ಯಮ ದೂರದ ಓಟಗಳಂದ್ರೆ ಯಾವುವು ನೋಡೋಣ ಅಲ್ವಾ? ಮಧ್ಯಮ ದೂರದ ಓಟಗಳು ಕೇಳ್ತಾರೆ. ಮಧ್ಯಮ ದೂರದ ಓಟಗಳಲ್ಲಿ ಹೆಸರಿಸಿ ಅಂತ ಕೇಳ್ತಾರೆ. ಏನೇನ್ ಬರ್ತದೆ ನೋಡೋಣ. ಮಧ್ಯಮ ದೂರದ ಓಟಗಳು ಅಲ್ವಾ? ಒಂದು ಕ್ಲಾಸ್ ನೋಡೋಣ. ವಿಷಯ ಇರಬೇಕು ಅಂತ ಆರಿಸ್ಬೇಕು ಚೆನ್ನಾಗಿ ಕರೆಕ್ಟ್ ಮಾಡ್ತೀವಿ. ವಿಷಯ ಗೊತ್ತಾ ರಿಪೀಟ್ ಮಾಡಿ ನಂತರ ಹೇಳ್ತೀನಿ. ಗೊತ್ತಾಗಿ ರಿಪೀಟ್ ಮಾಡಿ ಮೇನ ಗೊತ್ತಾಯ್ತಾ? ಈ ಮಧ್ಯಮ ದೂರದ ಓಟಗಳು ಯಾವಪ್ಪ ಅಂದ್ರೆ 800 ಮೀಟರ್ ಓಟ, 800 ಮೀಟರ್ ಓಟ, ಆಮೇಲೆ 1500 ಮೀಟರ್ ಓಟ, ಆಮೇಲೆ 3000 ಮಧ್ಯಮ ದೂರದ ಓಟಗಳು ಅಂತ ಕರೀತೀವಿ. ಎಂತ ಕರೀತೀವಿ? ಮಧ್ಯಮ ದೂರದ ಓಟಗಳು ಅಲ್ವಾ? ಹಾಗಾದ್ರೆ ಮಧ್ಯಮ ದೂರದ ಓಟಗಳು ಗೊತ್ತಾಯ್ತು. ಆದ್ರೆ ದೂರದ ಓಟಗಳು ಯಾವ್ಯಾವು ನೋಡೋಣ. ಈಗ ಕ್ಲಿಯರ್ ಆಗ್ತಾ ಇದೆ ನಿಮಗೆ? ಮಧ್ಯಮ ದೂರದ ಓಟಗಳನ್ನು ಹೆಸರಿಸಿ ಅಂತ ನಾವು ಕ್ವಶನ್ ಕೊಟ್ರೆ ನೀವೇನೇ ಬರೀತೀರಿ? ಫಸ್ಟ್ ಯಾರು ಬರೀತೀರಿ? ಹಾಗಾದ್ರೆ ದೂರದ ಓಟಗಳು ಯಾವುವು ನೋಡೋಣ. ಈಗ ಯಾವ ಹೋಗೋಣ? ಅಲ್ವಾ? ದೂರದ ಓಟಗಳು ಯಾವ ಸ್ವಲ್ಪ ನಾವು ನೋಡೋಣ. ದೂರದ ಓಟಗಳು 5000, 10,000, 5000 ಮೀಟರ್ ಓಟ, 10,000 ಮೀಟರ್ ಓಟ. ನಂತರ ಮತ್ತೆ ಸೇರಿಸಬಹುದು ಹೇಳ್ರಿ. ಅರ್ಧ ಮ್ಯಾರಥಾನ್. ಹಾಗೆ ನಿಮ್ಗೆ ಹೇಳಿದ್ದ ಅರ್ಧ ಮ್ಯಾರಥಾನ್. ಆಮೇಲೆ ಹೇಳ್ರಿ ಹೇಳಮ್ಮ. ವೆರಿ ಗುಡ್. ಪೂರ್ಣ ಮ್ಯಾರಥಾನ್. ಮ್ಯಾರಥಾನ್ ಓಟ. ಪೂರ್ಣ ಮ್ಯಾರಥಾನ್ ಓಟ. ಇನ್ನೊಂದು ಪದ ಹೇಳ್ರಿ. ಗುಡ್ಡ ವೆರಿ ಗುಡ್. ಅಲ್ವಾ? ನೋಡಿ ಈ ಕ್ವಶನ್ ಮಾಡೋಣ. ಮಧ್ಯಮ ದೂರದ ಓಟಗಳು ಯಾವ್ಯಾವು? ನಯನ ಒಬ್ಬಳು ಹೇಳ್ತಾಳೆ. ನಯನ ಹೇಳೋಣ. 800 ಮೀಟರ್ ಓಟ, 1500 ಮೀಟರ್ ಓಟ, 3000 ಮೀಟರ್ ಓಟ. ವೆರಿ ಗುಡ್. ನೆಕ್ಸ್ಟ್ ನೀನು ಹೇಳೋಣ. ದೂರದ ಓಟಗಳು ಯಾವ್ಯಾವು? 5,000 ಮೀಟರ್ ಓಟ, 10,000 ಮೀಟರ್ ಓಟ, ಅರ್ಧ ಮ್ಯಾರಥಾನ್ ಹೇಳು. ಪೂರ್ಣ ಮ್ಯಾರಥಾನ್, ಗುಡ್ಡ ಘಾಟ ಓಟ. ಗುಡ್ಡಗಾಡು ಓಟ. ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಈಗ ಮುಂದ್ಕೋಗೋಣ. ಈ ಸ್ಪರ್ಧೆಗಳ ಪ್ರಾರಂಭ ಹೇಗಿರುತ್ತೆ ನೋಡೋಣ. ಸ್ಪರ್ಧೆಗಳ ಪ್ರಾರಂಭ ಹೇಗಿರುತ್ತೆ ನೋಡೋಣ ಅಲ್ವಾ? ಸ್ಪರ್ಧೆಗಳ ಪ್ರಾರಂಭ. ಸ್ಪರ್ಧೆಗಳ ಪ್ರಾರಂಭ
ಸ್ಪರ್ಧೆಗಳ ಪ್ರಾರಂಭ. ಸ್ಪರ್ಧೆಗಳ ಪ್ರಾರಂಭ ಹೆಂಗಿರುತ್ತೆ ಅಂತ ನೀವು ಕೇಳಿದ್ರೆ ಅನೇಕ ಜನ ಸ್ಪರ್ಧೆಗಳು ಇರ್ತಾರೆ, ಸುಮಾರು ಜನ ಇರ್ತಾರೆ. ಹಾಗಾಗಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ 8 ಓಣಿ ಅಂತ ಇದೆ. 4 ಮೀಟರ್ ಟ್ರ್ಯಾಕ್ ನಲ್ಲಿ ಒಂದು 8 ಓಣಿ ಹಾಕ್ಬೋದು. ಆದ್ರೆ ಇಲ್ಲಿ ಓಣಿ ಇರಲ್ಲ, ಸುಮ್ಮನೆ ಓಡ್ತಾ ಇರ್ತಾರೆ ಮಕ್ಕಳು. ಏನ್ ಮಾಡ್ತಿರ್ತಾರೆ? ಓಡ್ತಾ ಇರ್ತಾರೆ ಅಲ್ವಾ. ಎಲ್ಲ ಸ್ಪರ್ಧೆಗಳನ್ನ ಗುಂಪುಗಳಾಗಿ ಓಡಿಸ್ತಾರೆ. ಇಲ್ಲಿ ಸ್ಪರ್ಧೆಗಳ ಪ್ರಾರಂಭ ಹೆಂಗಿರುತ್ತೆ? ಗುಂಪುಗಳಾಗಿ ಓಡಿಸುತ್ತಾರೆ. ಗುಂಪು ಮಾಡಿ ಓಡಿಸುತ್ತಾರೆ, ಗುಂಪುಗಳಾಗಿ ಓಡಿಸುತ್ತಾರೆ. ಗುಂಪುಗಳು ಬಿಟ್ಟು ಏನ್ ಮಾಡ್ತಾರೆ? ಸ್ಪರ್ಧೆಯನ್ನ ಪ್ರಾರಂಭ ಮಾಡ್ತಾರೆ ಅಲ್ವಾ. ಯಾಕಂದ್ರೆ ಓಣಿಗಳು ಹೆಚ್ಚಾಗಿರ್ತವೆ ಅಲ್ವಾ. ಆಗ ಸ್ಪರ್ಧಿಗಳು ತಮ್ಮ ಓಣಿಯಲ್ಲಿಯೇ ಓಡುವ ನಿಯಮ ಇರಲಿ. ನೀನು ಇದೇ ಓಣಿಯಲ್ಲಿ ಓಡಬೇಕು, ಸ್ವಲ್ಪ ಓಣಿಯಾಗಿ ತೋರಿಸ್ಬಿಡೋಣ ಅಂತ ತೋರಿಸ್ಬಿಡೋಣ. ಎಷ್ಟು ಓಣಿಗಳು? 1 2 3 ಅಲ್ವಾ. ಒಟ್ಟು 8 ಓಣಿಗಳು ಇರ್ತಾವೆ. 4 ಟ್ರ್ಯಾಕ್ ನಲ್ಲಿ ಎಷ್ಟು ಓಣಿ ಇರ್ತಾವಪ್ಪ? 8 ಓಣಿ ಅಲ್ವಾ. 8 ಹಾಕ್ಬಿಡೋಣ. ಟ್ರ್ಯಾಕ್ ನೋಡಿದಿರಾ? ಇದರಲ್ಲಿ ಐತಲ್ಲ, ಅದೇ ಓಡಿ ನೋಡಮ್ಮ ಇದು ಅಲ್ವಾ. 1 2 3 4 5 6 7 1 8 ಓಡೆ. ಎಷ್ಟು ಓಡೆ ಇರ್ತವೆ? 8 ಓಡೆ ಇರ್ತವೆ. ಇಲ್ಲಿ ವ್ಯಕ್ತಿ ಓಡ್ತಾ ಇರ್ತಾನೆ, ಇಲ್ಲಿ ಓಡ್ತಾ ಇರ್ತಾನೆ. ಗುಂಪುಗಳಲ್ಲಿ ನಾವು ಓಡಿಸ್ಬೇಕಾದ್ರೆ ಇವನ್ನ ಇಲ್ಲೇ ಓಣಿ, ಓಣಿ ಅಂದ್ರೆ ಅವ್ನ ಸ್ಥಳ ಇಲ್ಲೇ ಓಡ್ಬೇಕಂತ ನಿಯಮ ಇರೋದಿಲ್ಲ. ಯಾಕೆ ನಿಯಮ ಇರಲ್ಲ? ಸಂಖ್ಯೆ ಹೆಚ್ಚಾಗಿರುತ್ತೆ, ಮಕ್ಕಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಗುಂಪುಗಳಲ್ಲಿ ಓಡ್ತಾರೆ, ಗುಂಪುಗಳಲ್ಲಿ ಓಡಿಸ್ತಾರೆ. ಹಾಗಾಗಿ ಇಲ್ಲಿ ನಿಯಮ ಅನ್ವಯ ಆಗಲ್ಲ. ಹಾಗಾಗಿ ಏನ್ ಮಾಡ್ತಾರೆ? ಯಾವ್ದಾದ್ರು ಇದರಲ್ಲಿ ಓಣಿಯಲ್ಲವರು ವ್ಯಕ್ತಿ ಓಡ್ಬೋದು ಅಲ್ವಾ. ಈ ರೀತಿಯಾಗಿರುತ್ತೆ. ಟ್ರ್ಯಾಕ್ ವಕ್ರರೇಖೆ ಅಂತ ಕರಿತೀವಿ ನಾವು, ವಕ್ರರೇಖೆ ಅಂತ ಕರಿತೀವಿ. ಈ ಆಗ ಸ್ಪರ್ಧೆಯ ನಿಯಮಗಳನ್ನು ನೋಡೋಣ. ತಮ್ಮ ಓಣಿಯಲ್ಲಿ ಗೊತ್ತಾಗ್ತದೆ ನಿಮಗೆ? ತಮ್ಮ ಓಣಿಯಲ್ಲಿ ನಾವು ಓಡಾಡಿಲ್ಲ, ಯಾವ್ದಾದ್ರು ಓಣಿಯಲ್ಲಿ ಓಡ್ಬೋದು. ಆದರೆ ನೆಕ್ಸ್ಟ್ 400 800 ಮೀಟರ್ ಇರ್ತಾವಲ್ಲ, ನಮ್ಮ ಓಣಿಯನ್ನು ನಾವು ಓಡಬೇಕು. ಬೇರೆ ಓಣಿಯನ್ನು ಆಕ್ರಮಣ ಮಾಡಂಗಿಲ್ಲ ಅಲ್ವಾ. ಬೇರೆ ಓಣಿಯನ್ನು ನಾವು ಆಕ್ರಮಣ ಮಾಡುವ ಹಾಗಿಲ್ಲ. ಆಮೇಲೆ ಈಗ ಮೊನ್ನೆ ಏನಾಯ್ತಪ್ಪ ಅಂದ್ರೆ ಪ್ಯಾರಿಸ್ ಒಲಿಂಪಿಕ್ ಕೇಳಿದ್ರೆ, ಪ್ಯಾರಿಸ್ ಒಲಿಂಪಿಕ್ ಫ್ರಾನ್ಸ್ ದೇಶದಲ್ಲಿ ನಡೀತದೆ. ಫ್ರಾನ್ಸ್ ದೇಶದಲ್ಲಿ ನಡೀತದೆ. ಈ ನಮ್ಮವರು ಸುಮಾರು ಜನ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ ಅಲ್ವಾ. ಈಗ ಕೇಳ್ತಾನೆ 2024ರ ಒಲಿಂಪಿಕ್ ನಡೆದ ಸ್ಥಳ ನೋಡಿ. ಫ್ರಾನ್ಸ್ ದೇಶದಲ್ಲಿ
2024ರ ಒಲಿಂಪಿಕ್ ನಡೆದ ವರ್ಷ ತಿಳಿಸಿ ಅಂತ ಕ್ವಶನ್ ಬಂತು. ಏನಂದ್ರೆ ಇದು ಫ್ರಾನ್ಸ್ ದೇಶದ ಪ್ಯಾರಿಸ್ ಏನ್ರಿ ಪ್ಯಾರಿಸ್. ಈಗ ಇಲ್ಲಿ ಏನಾಯ್ತಪ್ಪ ಅಂದ್ರೆ ನಾವು ನಮಗೆ 4 ಪದಗಳು ಬಂತು. ಎಷ್ಟು ಪದಗಳು ಬಂತು? ಮನು ಭಾಕರ್ ಅಂತಂದೇಳಿ ಮಹಿಳೆ ಶೂಟರ್ ಆಡಿಯೋ 10 ಮೀಟರ್ ಏರ್ ರೈಫಲ್ಸ್ ಅಂದ್ರೆ ಗಾಳಿಗೆ ಗುಂಡನ್ನ ಹೊಡೆದು ಪಕ್ಷಿಗಳು ಹೋಗ್ತಂತ ಗುಂಡು ಹೊಡೆದು ಏನ್ ಮಾಡೋದು ಅಂಕಗಳನ್ನು ಗಳಿಸೋದು ಅಲ್ಲ. 10 ಮೀಟರ್ 20 ಮೀಟರ್ ಏನ್ ಮಾಡ್ತಪ್ಪ 2 ಪದಕಗಳು ಒಂದಲ್ಲ ಎಷ್ಟು ಸಿಕ್ಕು ನಮಗೆ ಕಂಚಿನ ಪದಕಗಳು 2 ಸಿಕ್ಕು. ಮನು ಭಾಕರ್ ಎಂಎಸ್ಸಿ ಹೇಳಿ ಎಷ್ಟು ಸಿಕ್ಕು ಪದಕಗಳು 2 ಪದಕಗಳನ್ನ ಬಾಚಿಕೊಂಡು. ಆಮೇಲೆ ಪುರುಷರ ವಿಭಾಗದಲ್ಲಿ ಪುರುಷರ ವಿಭಾಗದಲ್ಲಿ ಪಬ್ಲಿಕ್ ಅಂತ ಹೇಳಿ ಅವನು ಸಹ ಏನ್ ಮಾಡ್ತಪ್ಪ ಅಂದ್ರೆ ಕಂಚಿನ ಪದಕಗಳನ್ನ ಪಡೆದ 3 ಪದಕಗಳ. ಇನ್ನೊಂದು ಪದಕ ಬಂತು. ಅದು ಎದರಲ್ಲಿ ಬಂತಂದ್ರೆ ಹಾಕಿ. ಹಾಕಿ. ಈ ಹಾಕಿಯನ್ನ ನಮ್ಮ ಭಾರತದ ರಾಷ್ಟ್ರೀಯ ಕ್ರೀಡೆಯನ್ನಾಗಿ ಮಾಡ್ಕೊಂಡ್ವಿ ನಾವು. ಯಾಕೆ ಮಾಡ್ಬೇಕು ಅಂತ ಕ್ವಶನ್ ಮಾಡ್ಕೊಂಡು. ಯಾಕಂತಂದ್ರೆ 1928ರಿಂದ 1956ರವರೆಗೂ ಸತತವಾಗಿ ನಾವು ಅದರ ಚಿನ್ನದ ಪದಕಗಳನ್ನು ಪಡಿತಾ ಹೋದ್ವಿ. ಹಾಗಾಗಿ ಅದನ್ನು ನಾವು ರಾಷ್ಟ್ರೀಯ ಕ್ರೀಡೆಯನ್ನಾಗಿ ಮಾಡ್ತೀವಿ. ಇದು ನಮ್ಮ ದೇಶದ ಆಟ ಅಲ್ಲ. ಹಾಕಿ ನೆನಪುಕೊಳ್ಳಿ, ಹಾಕಿ ನಮ್ಮ ದೇಶದ ಆಟ ಅಲ್ಲ. ಯಾವ ದೇಶದ ಆಟ? ಇಂಗ್ಲೆಂಡ್ ಆಟ. ಹೆಂಗ್ ಬಂತು ಅಂತ ನೀವು ಕೇಳಬೇಕು. ಕ್ವಶನ್ ಮಾಡೋಣ. ಹೆಂಗ್ ಬಂತು ಅಂತಂದ್ರೆ ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನ ಮಾಡ್ತಾ ಇದ್ರಪ್ಪ ಅಂದ್ರೆ ಬ್ರಿಟಿಷರು ವ್ಯಾಪಾರಕ್ಕಾಗಿ ಬಂದಂತ ಜನ ಪೂರ್ತಿ ನಮ್ಮ ದೇಶವನ್ನ ತಮ್ಮ ಆಕ್ರಮಣ ಮಾಡ್ಕೊಂಡು ತಮ್ಮ ಕಪಿಪುಸ್ತಕದಲ್ಲಿ ಇಟ್ಕೊಂಡ ಏನ್ ಮಾಡಿದ್ರು, ಅಲ್ಲಿನ ಸೈನಿಕರು ಏನ್ ಮಾಡ್ತಾ ಇದ್ರು, ಬಿಡುವಿನ ವೇಳೆಯಲ್ಲಿ ಆ ವಿರಾಮದ ವೇಳೆಯಲ್ಲಿ ಹಾಕಿ ಆಟವನ್ನು ಆಡ್ತಾ ಇದ್ರು. ಇದನ್ನ ನೋಡಿದಂತ ನಮ್ಮ ಭಾರತೀಯರು ಏನ್ ಮಾಡಿದ್ರು ಅಂದ್ರೆ ಅವ್ರಿಗೆ ಹೆಚ್ಚಿನದಾಗಿ ಕೌಶಲ್ಯಗಳನ್ನ, ನಿಯಮಗಳನ್ನ, ನೈಪುಣ್ಯತೆಗಳನ್ನ ಚೆನ್ನಾಗಿ ಕರಗತ ಮಾಡ್ತಾರೆ. ಚೆನ್ನಾಗಿ ಕರಗತ ಮಾಡ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಸತತವಾಗಿ ಅವ್ರನ್ನ ಸೋಲ್ಸಾಕ್ತಾರೆ. ಈ ಮೊನ್ನೆ ಕ್ವಾರ್ಟರ್ ಫೈನಲ್ ನಡೀತು. ಕ್ವಾರ್ಟರ್ ಫೈನಲ್ ಯಾರಿಗಿತ್ತು? ಭಾರತ ಮತ್ತು ಇಂಗ್ಲೆಂಡ್ ಇದ್ದು ಕ್ವಾರ್ಟರ್ ಫೈನಲ್ ಭಾರತ ಮತ್ತು ಇಂಗ್ಲೆಂಡ್ ಬಿದ್ದು ಇಂಗ್ಲೆಂಡ್ ಅನ್ನ ಸೋಲ್ಸಾಕ್ಬಿಟ್ಟು ನಮ್ಮ ದೇಶದ ಜನ ಪುರುಷರ ವಿಭಾಗದಲ್ಲಿ ಸೋಲ್ಸಾಕಿ ಏನಂತ ಅಂದ್ರೆ ಕಂಚಿನ ಪದಕವನ್ನ ಗೆದ್ದು ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದಿದ್ದಾರೆ. ಪುರುಷರ ವಿಭಾಗ ಒಟ್ಟಿಗೆ 4 ಕಂಚು ಅನ್ಕೊಂಡ. ಎಷ್ಟು ಬಂದವೆ? 4 ಕಂಚು. ಹಾಕಿಯನ್ನು ಯಾಕೆ ರಾಷ್ಟ್ರೀಯ ಕ್ರೀಡೆ ಮಾಡ್ಕೊಂಡು ಬಂದಿದೆ ಅಲ್ವಾ? ಈಗ ಮಧ್ಯಮ ದೂರದ ಓಟಗಳಲ್ಲಿ ದೂರದ ಓಟಗಳು ಯಾವ್ಯಾವು, ಆಮೇಲೆ ಮ್ಯಾರಥಾನ್ ಓಟ ಸ್ಪರ್ಧೆಗಳಂದೇನೋ ಸ್ಪರ್ಧೆ ಪ್ರಾರಂಭ ಯಾಗಿರುತ್ತೆ, ನಂತರ ಈಗ ಸ್ಪರ್ಧೆಯ ನಿಯಮಗಳು ಆಗ್ಬೋದಾ ಮುಂದ್ಕೋಣ. ಸ್ಪರ್ಧೆಯ ನಿಯಮಗಳು ಎಲ್ಲ ಸ್ಪರ್ಧೆಗಳನ್ನು ಗುಂಪುಗಳಲ್ಲಿ ಓಡಿಸಲಾಗುವುದು. ಎಲ್ಲ ಸ್ಪರ್ಧೆಗಳನ್ನು ಗುಂಪು ಮಾಡ್ಕೊಂಡು ಏನ್ ಮಾಡ್ತಾರೆ, ಗುಂಪುಗಳು ಏನ್ ಮಾಡ್ತಾರೆ, ಓಡಿಸ್ತಾರೆ. 800 ಮೀಟರ್ ಹೊರತುಪಡಿಸಿ ನೆನಪಿಟ್ಕೊಳ್ಳಿ, 800 ಮೀಟರ್ ಓಟವನ್ನ ಹೊರತುಪಡಿಸಿ ಎಲ್ಲ ಏನ್ ಮಾಡ್ತಾರೆ, ಗುಂಪುಗಳಲ್ಲೇ ಓಡಿಸ್ತಾರೆ. ಇದು ಒಂದ ಪಾಯಿಂಟ್. ಕ್ಲಿಯರ್? ಏನ್ ಮಾಡ್ತಾರೆ, 800 ಮೀಟರ್ ಓಟ ಬಿಟ್ಟು ಎಲ್ಲ ಏನ್ ಮಾಡ್ತಾರೆ, ಗುಂಪುಗಳಲ್ಲಿ ಏನ್ ಮಾಡ್ತಾರೆ, ಓಟವನ್ನ. ನಂತರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸ್ಪರ್ಧೆಯನ್ನ ನಡೆಸುವಾಗ ಟ್ರ್ಯಾಕ್ ನಲ್ಲಿ ಸ್ಪರ್ಧೆಗಳು ಹೆಚ್ಚಾಗಿದ್ದಾರೆ ಹೀಟ್ಸ್ಗಳನ್ನು ಕೊಡ್ತಾರೆ. ಏನ್ ಹೀಟ್ಸ್ ಅಂತಂದ್ರೆ ಗುಂಪು ಮಾಡ್ತಾರೆ. ಈಗ ನಯನ ನಿಮ್ದು ಬ್ಯಾಚ್ ಐತಲ್ಲ, ನೀವೊಂದ್ ಕಡೆ ಬರ್ರಿ, ನಿಮ್ದು ಈ ಬ್ಯಾಚ್ ಐತಲ್ಲ ನೀವೊಂದ್ ಕಡೆ ಬರ್ರಿ, ಈ ಬ್ಯಾಚ್ ನೀವೊಂದ್ ಕಡೆ ಬರ್ರಿ ಅಂತ ಏನ್ ಮಾಡ್ತಾರೆ, ಹೀಟ್ಸ್ ಮಾಡ್ತಾರೆ. ಈಗೆಲ್ಲ ಮಾಡಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವು ಒಂದೊಂದು ತಂಡ ಆದಾದಂಗೆ ಏನ್ ಮಾಡ್ತಾರೆ, ಅವೆಲ್ಲರಿಗೂ ಸಹ ಅವಕಾಶವನ್ನು ಕೊಟ್ಟು ಆ ಓಟವನ್ನು ನಾವು ಏನ್ ಮಾಡ್ತೀವಿ, ಕಂಪ್ಲೀಟ್ ಮಾಡ್ತೀವಿ ಅಲ್ವಾ? ಈಗ ನಿಮಗೆ ಮಧ್ಯಮ ದೂರದ ಓಟಗಳು ಅಂದ್ರೆ ಈ ತರಗತಿಯಲ್ಲಿ ನೀವು ತಿಳ್ಕೊಂಡ್ರಿ ಅಲ್ವಾ? ಅದರಲ್ಲಿ ಆ ಓಟಗಳಲ್ಲಿ ಯಾವ್ಯಾವ ವಿಷಯ ಗೊತ್ತಾಯ್ತು ಅಲ್ವಾ? ದೂರದ ಓಟದ ಸ್ಪರ್ಧೆಗಳು, ಮಧ್ಯಮ ದೂರದ ಓಟದ ಸ್ಪರ್ಧೆಗಳು, ಆಮೇಲೆ ಗುಡ್ಡಗಾಡು ಓಟದ ಸ್ಪರ್ಧೆಗಳು, ಆಮೇಲೆ ಮ್ಯಾರಥಾನ್ ಓಟದ ಸ್ಪರ್ಧೆಗಳು, ಅರ್ಧ ಮ್ಯಾರಥಾನ್ ಓಟದ ಸ್ಪರ್ಧೆಗಳು.
ಕ್ಲಿಯರ್? ಅರ್ಥ ಆಯ್ತು? ಇಲ್ಲಿಗೆ ನಾವು ಈ ಪಾಠವನ್ನು ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ಮುಂದಿನ ತರಗತಿಯಲ್ಲಿ